ಹಾಯ್. ಕಾಮನ್ಲಿ ಬಿಗಿನರ್ಸ್ ಮೇಕ್ ಮಿಸ್ಟೇಕ್ಸ್ ಇನ್ ಸ್ಪೋಕನ್ ಇಂಗ್ಲೀಷ್. ಅಂದರೆ ಕಲಿಯುವ ಹಂತದಲ್ಲಿ ಸ್ಪೋಕನ್ ಇಂಗ್ಲೀಷ್ನ ಯಾರಿಗಾದ್ರೂ ಕೂಡ ಕೆಲವೊಂದು ವರ್ಡ್ಸು ಮಿಸ್ಟೇಕ್ಸ್ ಮಾಡೇ ಮಾಡ್ತವೆ. ಹಾಗಂತ ಲೈಫ್ ಲಾಂಗ್ ನಾವು ಅದೇ ಮಿಸ್ಟೇಕ್ಸನ್ನು ಕಂಟಿನ್ಯೂ ಮಾಡೋಕ್ಕಾಗತ್ತಾ? ನೋ, ನಾಟ್ ಅಟ್ ಆಲ್. ಕಂಟಿನ್ಯೂ ಮಾಡಿದ್ರೆ ನಮ್ಮ ಲರ್ನಿಂಗಿಗೆ ಅರ್ಥನೇ ಇಲ್ಲ ಅಂತ ಆಗುತ್ತೆ. ಸೊ ಬನ್ನಿ ಇವತ್ತು ನಾವು ಡೈಲಿ ಲೈಫಲ್ಲಿ ಮಾಡ್ತಕ್ಕಂಥ ಸ್ಪೋಕನ್ ಇಂಗ್ಲೀಷ್ನ ಕಾಮನ್ ಮಿಸ್ಟೇಕ್ಸ್ ಒಂದು 10 ಕಾಮನ್ ಮಿಸ್ಟೇಕ್ ವರ್ಡ್ಸನ್ನು ತಗೊಂಡಿದ್ದೀನಿ. ಅದೇನು ಅಂತ ನೋಡ್ಕೊಂಡು ಬರೋಣ. ನಾನು ನಿಮ್ಮ ಬಸವಣ್ಣ ಫ್ರಮ್ ಬಸವಣ್ಣಸ್ ಇಂಗ್ಲೀಷ್ ಚಾನಲ್. ಏನು ಹಂಗಾದ್ರೆ ಇಲ್ಲಿ ಗೊತ್ತಿದೆ ಕಾಮನ್ ಆಗಿ ಮಾಡೋಂಥದ್ದು ಮಿಸ್ಟೇಕ್. ಯಾಕೆ ಅದನ್ನು ಕಾಮನ್ ಅಂತೀವಿ ಅಂದರೆ ಕಾಮನ್ ಆಗಿ ಬಳಸ್ತಾ ಹೋಗ್ತೀವಿ. ಮಿಸ್ಟೇಕ್ ಅಂತ ಗೊತ್ತಿರೋಲ್ಲ, ಯಾರಿಗೆ ಬಳಸೋರು ಗೊತ್ತಿರಲ್ಲ. ಆದರೆ ಯಾರು ಕಲ್ತಿರ್ತಾರೋ ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಕಾಮನ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಇನ್ನೂ ಕೂಡ ನಾವು ಫ್ಲೂಯೆಂಟ್ ಆಗಿ ಅಕ್ಯುರೇಟ್ ಆಗಿ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು ಅಂತಂದಾಗ ಕಾಮನ್ ಮಿಸ್ಟೇಕ್ ಅಲ್ಲ, ಇದು ಮಿಸ್ಟೇಕ್ ಅಂತ ಅನಿಸುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋದ್ರೆ ನಾವು ಮೈನಾಗಿ ವೆನ್ ವಿ ವಾಂಟ್ ಲೈಟ್, ಬೆಳಕು ಬೇಕು ಅಂದಾಗ ಸಡನ್ನಾಗಿ ಲೈಟ್ ಬೇಕಲ್ವ, ಇಂಗ್ಲೀಷಲ್ಲಿ ಮಾತಾಡ್ತೀವಿ ಅಂದ್ಬಿಟ್ಟು ಓಪನ್ ದ ಲೈಟ್ ಅಂದ್ಬಿಡ್ತಾರೆ. ಸರಿನಾ? ಕಲಿಯೋರಿಗೆ ಇದು ಬಿಗಿನರ್ಸ್ಗೆ ಸರಿ ಅಂತ ಅನಿಸ್ಬೋದು. ಓಪನ್ ಅಂದರೆ ನಾವು ಯಾವುದಾದ್ರು ಬಾಕ್ಸ್ ಆಗಿದ್ರೆ, ಡೋರ್ ಆಗಿದ್ರೆ ಓಕೆ, ಅಥವಾ ಬುಕ್ಸ್ ಆಗಿದ್ರು ಕೂಡ ಓಪನ್ ದ ಬುಕ್ಸ್, ಓಪನ್ ದ ಡೋರ್, ಓಪನ್ ದ ವಿಂಡೋ, ಓಪನ್ ದ ಬಾಕ್ಸ್ ಅಂತ ಕರಿಬೋದು. ಓಪನ್ ದ ಕ್ಯಾಪ್. ಅದ್ರ ಲೈಟು ಕ್ಯಾಪ್ ಅಲ್ಲ, ಅದು ನಮಗೆ ಬೇಕಾದಂಥ ಒಂದು ಫೆಸಿಲಿಟಿ. ಹಾಗಾಗಿ ನಾವು ಇದ್ರ ಬದಲಿಗೆ ಟರ್ನ್ ಆನ್ ದ ಲೈಟ್ ಅಂತ ಕರಿಬೇಕು. ಸೊ ಓಪನ್ ದ ಲೈಟ್ ಬದಲಿಗೆ ಏನಂತ ಬಳಸ್ತೀವಿ? ಟರ್ನ್ ಆನ್ ದ ಲೈಟ್. ಇದು ಮೀನಿಂಗ್ಫುಲ್ ಆಗಿರುತ್ತೆ. ಅಂದರೆ ಲೈಟನ್ನು ಆನ್ ಮಾಡು, ಸ್ವಿಚ್ಚನ್ನು, ಅಥವಾ ಸ್ವಿಚ್ ಆನ್ ದ ಲೈಟ್. ಓಕೆ, ಇದ್ರ ಬದಲಿಗೆ ಸ್ವಿಚ್ ಆನ್ ದ ಲೈಟ್ ಅಂತ ಅಂದು ಕೂಡ ನಡೀತದೆ, ಅಥವಾ ಟರ್ನ್ ಆನ್ ದ ಲೈಟ್. ಇಟ್ ಈಸ್ ದ ಪರ್ಫೆಕ್ಟ್ ಇಂಗ್ಲೀಷ್, ಅಂದರೆ ಕರೆಕ್ಟ್ ಇಂಗ್ಲೀಷ್ ಅಂತ. ಸೊ ಓಪನ್ ದ ಲೈಟ್ ರಾಂಗ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ದಿಸ್ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಇನ್ ರೈಟ್ ವೇ. ಸೊ ಇನ್ನು ಮುಂದೆ ನೀವು ಟರ್ನ್ ಆನ್ ದ ಲೈಟ್ ಅನ್ನೋದನ್ನು ಮೈಂಡಲ್ಲಿ ಸ್ವಲ್ಪ ಆನ್ ಮಾಡಿಕೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಸೊ ಹಾಗೆ ಇನ್ನೊಂದು, ಮೈ ಹೆಡ್ ಈಸ್ ಪೇನಿಂಗ್. ನನ್ನ ತಲೆ ನೋವ್ತಾ ಇದೆ. ಎಲ್ಲಿ ಸರಿ ಇದು? ನಮ್ಮೆಲ್ಲ ಮದರ್ ಟಂಗ್ಸಲ್ಲಿ ಸರಿ, ಮಾತೃಭಾಷೆಗಳಲ್ಲಿ ಸರಿ ಇದೆ. ಆದರೆ ಏನು ವ್ಯತ್ಯಾಸ ಅಂದರೆ ನಮ್ಮ ಎಲ್ಲ ಮದರ್ ಟಂಗ್ಸ್ನ ವರ್ಡ್ಸನ್ನು, ಫೀಲಿಂಗ್ಸನ್ನು ನೇರವಾಗಿ ಡೈರೆಕ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರಲ್ಲ. ಮಾಡ್ಲಿಕ್ಕೆ ಹೋದಾಗ ನಾವಿನ್ನೂ ಕೂಡ ಇಂಗ್ಲೀಷಲ್ಲಿ ವೀಕ್ ಅಂತ ಅನ್ಸ್ಕೊಳ್ತೀವಿ. ಇದು ಕಾಮನ್ ಅಂತ ಅಂದ್ಕೊಂಡಿರ್ತೀವಿ. ಇದು ಕಾಮನ್ ಅಲ್ಲ, ಇದು ಮಿಸ್ಟೇಕ್ ಆಗಿರುತ್ತೆ. ಸೊ ಇದಕ್ಕೆ ಬದಲಾಗಿ ಮೈ ಹೆಡ್ ಈಸ್ ಪೇನಿಂಗ್ ಬದಲಿಗೆ ಐ ಹ್ಯಾವ್ ಹೆಡೇಚ್. ಐ ಅಂದರೆ ನಾನು, ಹೆಡೇಚ್, ಹ್ಯಾವ್ ಹೆಡೇಚ್ ಅಂದರೆ ಹೊಂದಿದ್ದೀನಿ ಅಥವಾ ಅನುಭವಿಸ್ತಾ ಇದ್ದೀನಿ ಏನನ್ನ, ತಲೆನೋವನ್ನ. ಅದಕ್ಕೆ ಸ್ಟ್ರಕ್ಚರ್ ಹೇಗೆ ಬರುತ್ತೆ? ಮೈ ಹೆಡ್ ಈಸ್ ಪೇನಿಂಗ್ ಬದಲಿಗೆ ಐ ಹ್ಯಾವ್ ಹೆಡೇಚ್. ಹೆಡ್ ಅಂದರೆ ಗೊತ್ತೇ ಇದೆ ನಿಮಗೆ, ತಲೆ. ಹೆಡೇಚ್, ಏಚ್ ಅಂದರೆ ಏನಿಲ್ಲ, ನೋವು ಅಂತ. ಹೆಡೇಚ್ ಅಂತ ಹಿಂಗೆ ಆಗ್ತದೆ. ಹೆಡೇಚ್, ಏಚ್ ಅಂದರೆ ಪೇನಿಂಗ್ ಅಂತ ಅಷ್ಟೇ. ಇನ್ನೊಂದು ಈಕ್ವಲೆಂಟ್ ವರ್ಡು ಇದಕ್ಕೆ ಪೇನಿಂಗ್ಗೆ. ಸೊ ಐ ಹ್ಯಾವ್ ಹೆಡೇಚ್. ಇದು ಕರೆಕ್ಟಾಗಿ ನಾವು ಬಳಸಬೇಕಾದಂಥ ಇಂಗ್ಲೀಷ್ನ ವರ್ಷನ್ ಅಥವಾ ಇಂಗ್ಲೀಷ್ ಫ್ರೇಸ್. ಇವೆಲ್ಲ ನೋಡಿ ಸೆಂಟೆನ್ಸ್ ಅಂತ ಕರಿಬಾರ್ದು, ಸೆಂಟೆನ್ಸ್ಗಳಲ್ಲ ಇವೆಲ್ಲ ಫ್ರೇಸಸ್. ಏನು? ದೋ ದೇ ಹ್ಯಾವ್ ಮೀನಿಂಗ್ ನಾಟ್ ಗಿವಿಂಗ್ ಕಂಪ್ಲೀಟ್ ಸೆನ್ಸ್, ದೋಸ್ ಆರ್ ಕಾಲ್ಡ್ ಆಸ್ ಫ್ರೇಸಸ್ ಅಂತ ಕರಿತೀವಿ. ಅಂದರೆ ಪದಗಳ ಗುಂಪು, ಪರಿಪೂರ್ಣವಾದ ಅರ್ಥವನ್ನು ಕೊಡ್ತಕ್ಕಂಥ ವಾಕ್ಯ ಆಗಿರಲ್ಲ. ಹಾಗಾಗಿ ನಾವು ಫ್ರೇಸಸ್ ಅಂತ ಕರಿತೀವಿ. ಅಂದರೆ ಒಂದು ಪದಗಳ ಒಂದು ಗುಂಪಾಗಿರ್ತದೆ. ಸೊ ಇವೆಲ್ಲವೂ ಕೂಡ ಫ್ರೇಸಸ್ಸೇ. ಇಲ್ಲಿ ಕಲಿತಾ ಹೋದ್ಮೇಲೆ ನಾವು ಸೆಂಟೆನ್ಸ್ ಕಡೆ ಇನ್ನೊಂದಷ್ಟು ಅಕ್ಯುರೇಟಾಗಿ ಗಮನ ಕೊಡುವ. ಹಾಗೆ ನೆಕ್ಸ್ಟ್ ಒಂದು ನೋಡೋದ್ರೆ, ಡೌಟ್ ಇದೆ. ಐ ಹ್ಯಾವ್ ಅ ಡೌಟ್. ಇದೇನು ತೋರಿಸುತ್ತೆ? ಓಕೆ, ಬಿಗಿನರ್ಸ್ ಅಥವಾ ಪ್ರೈಮರಿ ಲೆವೆಲಲ್ಲಿದ್ದಾಗ ಐ ಹ್ಯಾವ್ ಅ ಡೌಟ್ ಇದೆ. ಇದರ ಅರ್ಥ ಏನು? ಈ ಡೌಟ್ ಇದೆ ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದರ ಅರ್ಥ ಏನು? ನೆಕ್ಸ್ಟು ಏನು ನಿರೀಕ್ಷೆನಲ್ಲಿ ಈ ಫ್ರೇಸನ್ನು ಬಳಸ್ತೀವಿ ಅಂದರೆ, ಒಂದು ಡೌಟ್ ಇದೆ, ನೀವು ನನಗೆ ಕ್ಲಾರಿಫೈ ಮಾಡಬೇಕು. ನೀವು ನನಗೆ ಕ್ಲಾರಿಫೈ ಮಾಡಬೇಕಾದ್ರೆ ನಾನು ನಿಮಗೆ ಅದನ್ನೇ ಕೇಳಬೇಕು, ಆಸ್ಕಿಂಗ್ ಮಾಡಬೇಕು. ಸೊ ಆಸ್ಕಿಂಗ್ ಅನ್ನೋದನ್ನ ಏನು ಕರಿತೀವಿ? ಕ್ವಶನ್. ಸೊ ಈ ಅಡ್ವಾನ್ಸ್ಡ್ ಅಥವಾ ಈ ಫಾರ್ಮಲ್, ಇತ್ತೀಚಿನ ಅಡ್ವಾನ್ಸ್ಡ್ ಇಂಗ್ಲೀಷಲ್ಲಿ ಅದನ್ನು ಡೌಟ್ ಇದೆ ಅನ್ನೋದನ್ನು ಐ ಹ್ಯಾವ್ ಎ ಕ್ವಶನ್ ಏನಂತೇಳಿ, ಐ ಹ್ಯಾವ್ ಎ ಕ್ವಶನ್ ರಿಗಾರ್ಡಿಂಗ್ ದಿಸ್, I have a question regarding this. I have a question regarding your presentation.
ಅಥವಾ ರಿಲೇಟೆಡ್ ಟು ಯುವರ್ ಕಂಟೆಂಟ್ ಅಥವಾ ರಿಗಾರ್ಡಿಂಗ್ ದಿಸ್ ಅದಕ್ಕೆ ಸಂಬಂಧಪಟ್ಟಾಗೆ ನನಗೊಂದು ಕ್ವಶನ್ ಇದೆ ಅಂದ್ರೆ ಅರ್ಥ ಏನು, ನನಗಿನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ, ಡೌಟ್ ಇದೆ. ಸೊ ಡೌಟ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಹ್ಯಾವ್ ಎ ಕ್ವಶನ್, ಸಿಂಪಲ್ ಮುಗೀತು. ಸೊ ಡೌಟ್ ಇದೆ ಅಂತ ಹೇಳಿ ಏನು ನಿಮ್ಮ ಡೌಟು ಅಂತ ಆ ಕಡೆಯಿಂದ ಅವ್ರು ಕೇಳಿ ನಾನು ಕ್ವಶನ್ ಕೇಳಿ ಎಷ್ಟೊಂದು ಟೈಮ್ ವೇಸ್ಟ್ ಅಲ್ವಾ. ಹಾಗಾಗಿ ಐ ಹ್ಯಾವ್ ಎ ಕ್ವಶನ್, ಮೈ ಆಸ್ಕ್ ಎ ಕ್ವಶನ್, ಐ ಹ್ಯಾವ್ ಎ ಕ್ವಶನ್, ಮೈ ಆಸ್ಕ್. ಇದನ್ನು ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಬೇಕಂದ್ರೆ, ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಐ ಹ್ಯಾವ್ ಎ ಕ್ವಶನ್, ದಟ್ ಇಸ್ ದ ರೈಟ್ ವೇ. ಅದಕ್ಕೆ ಡೌಟ್ ಇದೆ ಅನ್ನೋದ್ರ ಬದಲಿಗೆ ಏನಂತ, ಐ ಹ್ಯಾವ್ ಎ ಕ್ವಶನ್. ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡು ಐ ಆಮ್ ಎ ಕ್ವಶನ್ ಅಂದ್ಬಿಟ್ಟಿರಿ, ಜೋಕೆ. ಐ ಹ್ಯಾವ್ ಎ ಕ್ವಶನ್. ಸೊ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ನಾವು ಬಳಸುವಂಥ ಅಸ್ತ್ರ ಏನಿದೆ ಅದನ್ನೇ ನಾವು ಕ್ವಶನ್ ಅಂತ ಕರಿತೀವಿ ನೇರವಾಗಿ. ಐ ಹ್ಯಾವ್ ಎ ಕ್ವಶನ್. ಯಾಕೆ ಕ್ವಶನ್? ಇದು ಡೌಟ್ ಇದೆ, ದಟ್ಸ್ ಆಲ್. ಇದನ್ನೇ ಈ ಪ್ರೇಸಲ್ಲಿ ಹೇಳ್ತೀವಿ ಅಷ್ಟೇ, ಈ ವರ್ಡಿಂಗ್ಸಲ್ಲಿ. ಸೊ ನೆಕ್ಸ್ಟ್ ನೋಡೋಣ. ಐ ಡಿಡಿಂಟ್ ನ್ಯೂ. ಏನಿದೆ ಇಲ್ಲಿ? ಕರೆಕ್ಟಾಗಿದೆ ಅಲ್ಲ, ಸ್ಪೆಲ್ಲಿಂಗ್ ಕರೆಕ್ಟಾಗಿದೆ, ಪ್ರೇಸ್ ಕರೆಕ್ಟಾಗಿದೆ. ಡಿಡಿಂಟ್ ಅಂದರೆ ಡಿಡ್ ನಾಟ್ ಅನ್ನೋದ್ರ ಶಾರ್ಟ್ ಫಾರ್ಮ್ ಗೊತ್ತು. ಯಾಕೆ ರಾಂಗು? ಮತ್ತೇನಿದೆ ರಾಂಗ್ ಇದೆ ಅಂದರೆ ನೋಡಿ, ಡಿಡ್ ನಾಟ್ ಅನ್ನೋದ್ರ ಶಾರ್ಟ್ ಫಾರ್ಮ್ ಡಿಡಿಂಟ್. ಇಲ್ಲಿ ನೋಡಿ, ಡಿಡಿಂಟ್ ಅಂದರೆ ಪಾಸ್ಟ್ ಟೆನ್ಸು ಆಲ್ರೆಡಿ. ಸೊ ಎಲ್ಲಿ ನಾವು ಕ್ವಶನ್ನಲ್ಲಿ ಮೇಯ್ನಾಗಿ ಬರೋದೇ ಕ್ವಶನ್ನಲ್ಲಿ ಅಥವಾ ಈ ಥರ ಪ್ರೇಸ್ಗಳಲ್ಲಿ ಎಲ್ಲಿ ಡಿಡ್ ಅನ್ನೋ ವರ್ಡನ್ನು ಬಳಸ್ತೀವೋ ಅದರ ಫಾಲೋವಿಂಗ್ ಮೇನ್ ವರ್ಬ್ ಏನಿದೆ ದಟ್ ಶುಡ್ ಬಿ ಇನ್ V1 ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು, ಬೇಸ್ ಫಾರ್ಮಲ್ಲಿ ಇರಬೇಕು. ಇಟ್ ಈಸ್ ದ ರಾಂಗ್ ಥಿಂಗ್. ನೋಡಿ ಇಲ್ಲಿ ಏನಾಗಬೇಕಂದ್ರೆ ಐ ಡಿಡ್ಂಟ್ ಅಥವಾ ಐ ಡಿಡ್ ಇಟ್, ಐ ಡಿಡ್ ನೋ ಅಂತ ಬಳಸ್ಬೋದು. ಅಂದರೆ ಇಲ್ಲಿ ನಾವು ನೆಗೆಟಿವ್ ಸೆಂಟೆನ್ಸ್ ಬಳಸುವಾಗ ಐ ಡಿಡ್ಂಟ್ ನೀವು ಬದಲಿಗೆ ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೋಬೇಕು. ಏನಂತ? ಐ ಡಿಡೆಂಟ್ ಅಥವಾ ಡಿಡ್ ನಾಟ್. ಇಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ಫಾರ್ಮಲ್ಲಿ ಬರೆದ್ರೆ ಎಕ್ಸ್ಪ್ಯಾಂಡ್ ಮಾಡಿ ಡಿಡ್ ನಾಟ್ ಆಗುತ್ತೆ, ಶಾರ್ಟ್ ಫಾರ್ಮಲ್ಲಿ ಬರೆದ್ರೆ ಡಿಡೆಂಟ್ ಆಗುತ್ತೆ. ಐ ಡಿಡೆಂಟ್ ನೋ, KNO. ಇದು ಗೊತ್ತಾಗೋದು. ಇದನ್ನು ನಾವು ಪರ್ಫೆಕ್ಷನ್ ಮಾಡ್ಕೋಬೇಕಾದ್ರೆ ಏನಪ್ಪ ಅಂದರೆ, ನಾವು ರೆಗ್ಯುಲರ್ ಲೈಫ್ ರೆಗ್ಯುಲರ್ ಆ್ಯಕ್ಷನ್ ಆ್ಯಕ್ಟಿವಿಟೀಸ್ನಲ್ಲಿ ನಾವು ಬಳಸುವಂಥ ಒಂದಷ್ಟು ವರ್ಬ್ಸ್ ಏನಿದೆ, ಮೇನ್ ವರ್ಬ್ಸ್, ಆಕ್ಷನ್ ವರ್ಡ್ಸು, ಅವನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗಬೇಕು. ಇಲ್ಲಿ ಐ ಡಿಂಟ್ ವೆಂಟ್ ಅಂತ ಹಾಕ್ತಾರಲ್ಲ ಸರಿ, ಅವಾಗ ಐ ಡಿಂಟ್ ಗೋ, ಐ ಡಿಂಟ್ ರ್ಯಾನ್, ಐ ಡಿಂಟ್ ರನ್. ಅಂದರೆ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿರ್ತಕ್ಕಂಥ ವರ್ಬ್ಸು V2 ಬದಲಿಗೆ ನಾವು ಡಿಡ್ ಬಳಕೆ ಆದಾಗ ನೆಕ್ಸ್ಟು ಅದನ್ನು V1 ಕನ್ವರ್ಟ್ ಮಾಡ್ಕೋಬೇಕು. ಏನು ಮಾಡಬೇಕು? ಯಾವಾಗಲೂ V1ಗೆ ಹಾಕೋಬೇಕು. ಡಿಡ್ ಎಲ್ಲಿ ಬಳಕೆ ಆಗುತ್ತೋ ಅಲ್ಲಿ V1 ಅಂದ್ರೆ ಅರ್ಥ. ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಗೆ ನಮ್ಮ ಮೇನ್ ವರ್ಬ್ಗಳೆಲ್ಲ ಬರಬೇಕು. ಐ ಡಿಡೆಂಟ್ ಗೋ, ಐ ಡಿಡೆಂಟ್ ಸಿಂಗ್, ಐ ಡಿಡೆಂಟ್ ಈಟ್, ಐ ಡಿಡೆಂಟ್ ಗಿವ್, ಐ ಡಿಡೆಂಟ್ ಕ್ಲೋಸ್, ಐ ಡಿಡೆಂಟ್ ಟೀಚ್, ಈ ರೀತಿ. ಸೊ ಈ ಡಿಡೆಂಟ್ ಅಥವಾ ಡಿಡ್ ಎಲ್ಲಿ ಬಳಕೆ ಆಯಿತು. ಈವನ್ ಕ್ವಶನಲ್ಲಿ ಕೂಡ ನಾವು ವೇ ಡಿಡ್ ಯು ಗೋ ಅಂತ ಬಳಸಿ ವೇ ಡಿಡ್ ಯು ವೆಂಟ್ ಅಂತ ಕೇಳಿದ್ರೆ ರಾಂಗ್ ಆಗುತ್ತೆ. ಓಕೆ, ವೈ ಡಿಡ್ ಯು ಅಟೆಂಡ್, ಕರೆಕ್ಟು. ಏಕೆ ನೆನ್ನೆ ನೀನು, ಅಥವಾ ಇನ್ ಪಾಸ್ಟಲ್ಲಿ ವೈ ಡಿಡೆಂಟ್ ಯು ಅಟೆಂಡ್, ರೈಟ್. ಅದ್ರ ಮೇಲೆ ವೈ ಡಿಡೆಂಟ್ ಯು ಅಟೆಂಡೆಡ್ ಅಂದರೆ ಪಾಸ್ಟ್ ಟೆನ್ಸ್ ಅನ್ಕೋತೀವಿ. ಅಂದರೆ ಡಬಲ್ ಟೈಮ್ 2 ಟೈಮ್ಸು ಪಾಸ್ಟ್ ಟೆನ್ಸ್ ಬರಬಾರ್ದು ಅಂತ ಅರ್ಥ, ಇದರ ಅರ್ಥ. ಸೊ ಆಲ್ರೆಡಿ ಡಿಡ್ ಅನ್ನೋದೇ ಪಾಸ್ಟ್ ಟೆನ್ಸನ್ನು ಆ್ಯಕ್ಚುಲಿ ಹ್ಯಾಪನ್ಡ್ ಅನ್ನೋದು ತೋರಿಸುತ್ತೆ. ಅದರ ಮೇಲೂ ಮತ್ತೆ ನಾವು ಅಂದರೆ ಇನ್ನು ಕನ್ನಡದಲ್ಲಿ ಹೇಳಿದ್ರೆ ನಿಮಗೆ ಈ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಲ್ವ, ಇಲ್ಲಿ ಇಂಗ್ಲೀಷಲ್ಲಿ ಇದು ಧಾತು ಅಂತ ಅನಿಸ್ಕೊಳ್ಳುತ್ತೆ. ಬೇಸ್ ಫಾರ್ಮ್ ನಾಟ್ ಓನ್ಲಿ V1 ಅಂತಲ್ಲ, ಇದು ಬಂತು ಅಂದರೆ ನಾವು ಯಾವ ಆ್ಯಕ್ಷನನ್ನು ಹೇಳಲಿಕ್ಕೆ ಕೊಟ್ಟಿದ್ದೀವೋ ಅದರ ಧಾತುವನ್ನು ಹೇಳ್ದಾಗಿರುತ್ತೆ ಇಲ್ಲಿ. ಬಟ್ ಇದು ಆ ಕಾಲವನ್ನು ತಿಳಿಸುತ್ತೆ. ಸೊ ಏನು ನೆನ್ಪಿಟ್ಕೋಬೇಕು ಅಂದರೆ ಡಿಡ್ ಅಥವಾ ಡಿಡೆಂಟ್ ಬಂದಾಗ ನೆಕ್ಸ್ಟ್ ಬರ್ತಕ್ಕಂಥ ಮೇನ್ ವರ್ಬ್, ಆಕ್ಷನ್ ವರ್ಡ್ ಏನಿದೆಯೋ ಅದು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇರಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ V1 ಫಾರ್ಮಲ್ಲಿ ಇರಬೇಕು, ಅವಾಗ ಅದು ರೈಟ್ ಆಗುತ್ತೆ. ಸೊ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಪಾಸ್ಟ್ ಟೆನ್ಸ್ ಆಗಿದೆ, ಈ ಬಳಕೆ ಆಗಿದೆ, ಇಲ್ಲಿ ಪ್ರೆಸೆಂಟ್ ಟೆನ್ಸ್ಗೆ O ಆಗಿದೆ. ಸೊ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸ್ ಮತ್ತು V3 ಫಸ್ಟ್ ಪಾರ್ಟಿಸಿಪಲ್ಲು, ಕೊನೆಗೆ 4th ಫಾರ್ಮ್ ಇದೆಯಲ್ಲ ING ಫಾರ್ಮ್. ಇವು 4 ಒಂದಷ್ಟು ಫಸ್ಟ್ ಈ ಇಂಗ್ಲೀಷ್ನ ಕಲಿಬೇಕು ಅಂದವರು ಫಸ್ಟ್ ನನ್ನ ಅನುಭವದಲ್ಲಿ ಹೇಳೋದಾದರೆ ಹೆಚ್ಚು ಕಡಿಮೆ 120 to 150 ವರ್ಡ್ಸನ್ನು ನಾವು ಪ್ರೈಮರಿ ಅಥವಾ 10th
ಕ್ಲಾಸ್ ಮುಗಿಸೋ ಅಷ್ಟರಲ್ಲಿ ಬಳಸ್ತೀವಿ, ರೆಗ್ಯುಲರ್ ಆಗಿ ಹ್ಯಾಬಿಚುವಲಾಗಿ ಬಳಸ್ತೀವಿ. ಅಷ್ಟು ವರ್ಡ್ಸನ್ನು 3-4 ಫಾರ್ಮ್ಗಳನ್ನ ಕಲ್ತ್ಬಿಟ್ರೆ ಇಂಗ್ಲೀಷ್ಗೆ ಮೇಯ್ನಾಗಿ ನಮಗೊಂದು ವೊಕ್ಯಾಬ್ಯುಲರಿ ಚಿಂತೆ ಇಲ್ಲ. ಇವೇ ನಾವು ಏನೇ ಮಾತಾಡಿದ್ರು, ಏನೇ ಡಿಸ್ಕಸ್ ಮಾಡಿದ್ರು ಕೂಡ, ಏನೇನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋದ್ರು ಕೂಡ ನಾವು ಆ್ಯಕ್ಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಆ್ಯಕ್ಷನ್ ವರ್ಡ್ಸ್ ಬೇಕೇ ಬೇಕು, ಅಂದರೆ ವರ್ಬ್ಸು. ಸೊ ಯಾವ ಕಾಲದಲ್ಲಿ ಯಾವ ಫಾರ್ಮಲ್ಲಿ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಕರೆಕ್ಟಾಗಿ ನಮ್ಮ ಮೈಂಡು ಅಸೆಂಬಲ್ ಮಾಡ್ತಾ ಹೋಗುತ್ತೆ. ಸೊ ಆ ರೀತಿ ಆದಾಗ ಈ ಥರದ ಮಿಸ್ಟೇಕ್ಸ್ ಆಗಲ್ಲ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಮಿಸ್ಟೇಕ್ಸ್ ಇವು. ಗೊತ್ತಿರುತ್ತೆ ನಿಮಗೆ, 4 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ನೋಡಲಿಕ್ಕೆ 4 ಆನ್ಸರ್ ಥರ ಇರುತ್ತೆ. ನೀವು ಸ್ಪೆಸಿಫಿಕ್ಕಾಗಿ ಇವುಗಳ ರೀಸನಿಂಗ್ ತಿಳ್ಕೊಂಡಾಗ ನೇರವಾಗಿ ಗೊಂದಲ ಇಲ್ಲದೆ ಆನ್ಸರ್ನ ಮಾಡಬಾರ್ದು. ಓಕೆ, ಇಷ್ಟೊತ್ತಿಗೆ 4 ವರ್ಡ್ಸ್ ಅಂತ ತಿಳ್ಕೊಂಡ್ರೆ ಯಾವುದ್ಯಾವುದೋ ಓಪನ್ ದ ಲೈಟ್ ರಾಂಗು, ಅದ್ರ ಬದಲಿಗೆ ಟರ್ನ್ ಆನ್ ದ ಲೈಟ್ ಅಂತ ಬಳಸಬೇಕು. ಮೈ ಹೆಡ್ ಈಸ್ ಪೇನಿಂಗ್ ಬದಲಿಗೆ ಐ ಹ್ಯಾವ್ ಎಡ್ಯಾಚ್ ಅಂತ ಬಳಸಬೇಕು. ಡೌಟ್ ಇದೆ ಅನ್ನೋದ್ರ ಬದಲಿಗೆ ಐ ಹ್ಯಾವ್ ಎ ಕ್ವಶನ್ ಅಂತ ಬಳಸಿದ್ರಿ. ಐ ಡಿಡಿಂಟ್ ನೇಮ್ ಬದಲಿಗೆ ಐ ಡಿಡಿಂಟ್ ನೋ ಅಥವಾ ಐ ಡಿಡೆಂಟ್ ಗೋ. ಏನು ಇಲ್ಲಿ ಹೊರಬಿರ್ತದೋ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಪ್ರೆಸೆಂಟ್ ಟೆನ್ಸ್ ಫಾರ್ಮನ್ನು ಬರೆದ್ರೆ ರೈಟ್. ಸೊ ನೆಕ್ಸ್ಟ್ ವರ್ಡ್ ಹೋದರೆ ಡಿಸ್ಕಸ್ ಅಬೌಟ್. ಇಲ್ಲೇನಿದೆ, ಕನ್ನಡದಲ್ಲಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ದು, ದೇಶದ ಬಗ್ಗೆ ಚರ್ಚಿಸ್ತಾ ಇದ್ವಿ, ಆ ಟಾಪಿಕ್ ಬಗ್ಗೆ ಚರ್ಚಿಸ್ತಾ ಇದ್ವಿ ಅಂತ ಕನ್ನಡದಲ್ಲಿ ಅಂದ್ಕೊಳ್ತೀವಿ. ಕನ್ನಡ ಅಂತಲ್ಲ, ಎಲ್ಲ ಮದರ್ ಟಂಗಲ್ಲಿ ಅಂದ್ಕೊತೀವಿ. ಆದರೆ ಇಂಗ್ಲೀಷಲ್ಲಿ ಡಿಸ್ಕಸ್ ಅಬೌಟ್ ರಾಂಗ್. ಯಾಕೆ? ಡಿಸ್ಕಸ್ ಇಟ್ ಸೆಲ್ಫ್ ಹ್ಯಾಸ್ ದ ಮೀನಿಂಗ್ ಆಫ್ ಅಬೌಟ್. ಅಂದರೆ ನಾವು ವಿ ಡಿಸ್ಕಸ್ ಅಬೌಟ್ ಎಜುಕೇಷನ್ ಬದಲಿಗೆ ವಿ ಡಿಸ್ಕಸ್ ಪ್ರಾಬ್ಲಮ್, ವಿ ಡಿಸ್ಕಸ್ ಕಾನ್ಸ್ಟಿಟ್ಯೂಷನ್, ವಿ ಡಿಸ್ಕಸ್ ಪ್ರಾಬ್ಲಮ್. ಆ ಸಮಸ್ಯೆಯನ್ನು ಚರ್ಚಿಸ್ತಿದ್ವಿ, ಸಮಸ್ಯೆ ಏನು ಅಂತಲೇ ಚರ್ಚಿಸ್ತಿದ್ವಿ, ನೇರವಾಗಿ ಮೀನಿಂಗನ್ನು ಕೊಡುತ್ತೆ. ವಿ ಡಿಸ್ಕಸ್ ಫ್ಯೂಚರ್ ಪ್ಲ್ಯಾನ್, ನಮ್ಮ ಮುಂದಿನ ಯೋಜನೆ, ಭವಿಷ್ಯದ ಯೋಜನೆಯನ್ನು ಚರ್ಚಿಸ್ತಿದ್ವಿ, ನಾವು ಒಂದು ಯೋಜನೆ ಮಾಡ್ತಿದ್ವಿ. ಸೊ ಎಬೌಟ್ ಅನ್ನೋ ವರ್ಡ್ ಬೇಕಿಲ್ಲ ಇಲ್ಲಿಗಿಂತ, ಇದು ನಾಟ್ ನೀಡೆಡ್. ಸೊ ಡಿಸ್ಕಸ್, ವಿ ಡಿಸ್ಕಸ್ ದ ಕ್ಲಾಸ್, ವಿ ಡಿಸ್ಕಸ್ ಲೆಸನ್, ವಿ ಡಿಸ್ಕಸ್ ಹಾರ್ಡ್ನೆಸ್, ವಿ ಡಿಸ್ಕಸ್ ಡೌಟ್, ದಟ್ಸ್ ಆಲ್. ಹಾಗಾಗಿ ನಮಗೆ ಎಬೌಟ್ ಅನ್ನೋ ವರ್ಡ್ ಬೇಕಿಲ್ಲ, ಡಿಸ್ಕಸ್ ಸಾಕು. ಸೊ ಇವತ್ತಿಂದ ನೀವು ಡಿಸ್ಕಸ್ ಅಂತ ಬಳಸಿದ್ರೆ ಸಾಕು. ಡಿಸ್ಕಸ್ ಆನ್ ಅಂತ ಕೂಡ ಕೆಲವು ಟಾಪಿಕ್ ಕೊಟ್ಟಾಗ ಬಳಸ್ತೀವಿ. ಸೊ ಎಬೌಟ್ಗಿಂತ ಕಂಪೇರ್ ಮಾಡಿದ್ರೆ ಡಿಸ್ಕಸ್ ಆನ್, ಯಾವ ಟಾಪಿಕ್ ಕೊಟ್ಟಿರ್ತೀರಿ ಅದು. ಡಿಸ್ಕಸ್ ಆನ್ ಎಜುಕೇಷನ್, ಡಿಸ್ಕಸ್ ಆನ್ ಪಾಲಿಟಿಕ್ಸ್, ಡಿಸ್ಕಸ್ ಆನ್ ಸ್ಪೋರ್ಟ್ಸ್, ಈ ರೀತಿ ಬಳಸ್ತಾ ಹೋಗುತ್ತೋ. ಎಬೌಟ್ ನಾಟ್ ನೀಡೆಡ್ ಅಂತ ಇತ್ತೀಚಿನ ಮನವರಿ. ಹಾಗೆ ರಿಟರ್ನ್ ಬ್ಯಾಕ್ ನೋಡಿ, ಈ ವರ್ಡೇ ನಿಮಗೆ ಮೀನಿಂಗ್ ಕೊಡುತ್ತೆ. ಈ ಬ್ಯಾಕ್ ಅನ್ನೋದು ಅವಶ್ಯಕತೆ ಇಲ್ಲ ಅಂತ. ಹೇಗೆ ನೋಡಿ, ಟರ್ನ್ ಅಂದರೆ ಏನರ್ಥ? ಟರ್ನ್ ಅಂದರೆ ನೋಡಿ, ಹೋಗ್ತಾ ಇರೋನಿಗೆ ಹೇಳೋವಂಥದ್ದು. ಅಲ್ಲಿ ನೀವು ಈ ನಮ್ಮ ಟ್ರಾಫಿಕ್ ರೂಲ್ಸನ್ನು ನೋಡ್ತಿರ್ತೀರಿ, ಆ್ಯರೋ ಮಾರ್ಕ್ಸಲ್ಲಿ ತೋರಿಸಿರ್ತಾರೆ, ಆ್ಯರೋ ಸಿಂಬಲಲ್ಲಿ ತೋರಿಸ್ತಿರ್ತಾರೆ. ಹೋಗ್ತಾ ಇರುವಾಗ ಸಿಂಬಲ್ ರೈಟ್ಗಿದ್ರೆ ರೈಟ್ ಸೈಡ್ಗೆ ಟರ್ನ್ ಮಾಡಿ, ಲೆಫ್ಟ್ಗೆ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಆ್ಯರೋ ಲೆಫ್ಟ್ಗೆ ತಿರುಗಿ ಅಂತ ಅಲ್ವಾ. ಸೊ ಹೋಗೋರ್ನ ಟರ್ನನ್ನು ಕೂಡ ತಿರುಗಿ ಅಂತ ಹೇಳುತ್ತೆ. ಜೊತೆಗೆ ರೀಟರ್ನ್ ಅಂದರೆ ಹಿಂದಕ್ಕೆ ತಿರುಗಿ, ಯು ಟರ್ನ್ ಅಂತೀವಿ ನೋಡಿ. ನಾವು ಮೇನ್ ರೋಡಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಅದೇ ರೋಡ್ಗೆ ಅಥವಾ ಏನೋ ಮರ್ತಿರ್ತೀವಿ, ವಾಪಸ್ ಬರಬೇಕಂದ್ರೆ ಯು ಟರ್ನ್ ತಗೊಂಡು ಬನ್ನಿ ಅಂತ ಕರಿತೀವಿ. ಸೊ ಯು ಟರ್ನ್ ಈಸ್ ನಥಿಂಗ್ ಬಟ್ ರಿಟರ್ನ್. ಗೊತ್ತಾಗ್ತಿದೆಯಾ? ಟರ್ನ್ ಅಂದರೆ ಜಸ್ಟ್ ರೈಟ್ಗೋ ಲೆಫ್ಟ್ಗೋ ಡೆವಿಯೇಟ್ ಮಾಡ್ಕೊಂಡು ಹೋಗಿ ಅಂತ. ಸೊ ರಿಟರ್ನ್ ಅಂದರೆ ಹೋಗೋ ದಾರಿನೇ ಮತ್ತೆ ಹಿಂದೆ ಬನ್ನಿ ಅಂತ ಅದರ ಅರ್ಥ. ಆಲ್ರೆಡಿ ರಿಟರ್ನೇ ನಾವು ವಾಪಸ್ ಬರಬೇಕು ಅಂತ ಹೇಳುವಾಗ ಮತ್ತೆ ಬ್ಯಾಕ್ ಅನ್ನೋದು ಬೇಕಾ? ನಾಟ್ ಅಟ್ ಆಲ್, ನಾಟ್ ನೀಡೆಡ್. ಹಾಗಾಗಿ ನಾವು ರಿಟರ್ನ್ ಅನ್ನೋದೇ ಸಾಕು, ಬ್ಯಾಕ್ ಬೇಕಿಲ್ಲ. ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಯಾವುದು ಬೇಕಿದೆ ಯಾವುದು ಬೇಕಿಲ್ಲ ಕರೆಕ್ಟಾಗಿ ವರ್ಡ್ಸ್ ಗೊತ್ತಾಗ್ಬಿಡುತ್ತೆ. ಸೊ ರಿಟರ್ನ್, ಐ ರಿಟರ್ನ್, ಯು ರಿಟರ್ನ್, ಹಿ ರಿಟರ್ನ್ಸ್, ಎಷ್ಟು ಸಾಕು. ಸೊ ರಿಟರ್ನ್ ಮಾಡಿದ್ರು, ಹಿಂದಿರುಗಿಸಿದ್ರು, ಇದಕ್ಕೂ ಬಳಕೆ ಆಗುತ್ತೆ. ರಿಟರ್ನ್ ಬ್ಯಾಕ್ ಅಂತ ಬೇಕಿಲ್ಲ, ಏನೋ ಕೊಟ್ಟಿರ್ತೀರಿ ನಿಮ್ಮ ಸ್ನೇಹಿತರಿಗೆ, ಈ ರಿಟರ್ನ್ಸ್ ಇಟ್ ಅಥವಾ ದೇ ರಿಟರ್ನ್ ಟುಮಾರೋ, ಐ ರಿಟರ್ನ್ ಎಸ್ಟರ್ಡೇ, ನೇನೇ ಹಿಂದೆ ಕೊಟ್ಟನಲ್ಲ, ಹಿಂದೆ ತಿರುಗಿಸ್ನಲ್ಲ, ಹಿಂದೆ ಬಂದನಲ್ಲ, ಈ ರೀತಿಯೆಲ್ಲ ಮೀನಿಂಗ್ ಬರುತ್ತೆ. ಬ್ಯಾಕ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ರಿ ಅನ್ನೋ ಪ್ರಿಫಿಕ್ಸೇ ನಮಗೆ ಇಲ್ಲಿ ಬ್ಯಾಕ್ ಅನ್ನೋ ವರ್ಡನ ಮೀನಿಂಗನ್ನು ಕೊಡ್ತದೆ. ಹಾಗೆ ರಿವರ್ಟ್ ಬ್ಯಾಕ್ ಅನ್ನೋದು ಕೂಡ ಅಷ್ಟೇ. ರಿವರ್ಟ್ ಅಂದರೆ
ಪ್ರತಿಕ್ರಿಯಿಸಿ, ಪ್ರತ್ಯುತ್ತರವನ್ನು ನೀಡಿ. ಯಾರೋ ನಿಮಗೆ ಚಾಟ್ ಮಾಡಿದರು, ಲೆಟರ್ ಬರೆದಿದ್ರು, ಮೆಸೇಜ್ ಮಾಡಿದರು, ನೀವು ಅವ್ರಿಗೆ ರಿಪ್ಲೈ ಮಾಡಬೇಕು ಅನ್ನೋದ್ರ ಅರ್ಥ. ರಿವರ್ಟ್ ಅಂದರೆ ರಿಪ್ಲೈ ಅಂದರೆ ಪ್ರತಿಕ್ರಿಯೆ ನೀಡಿ, ಅವ್ರಿಗೆ ಹಿಂಬರಹವನ್ನು ನೀಡಿ, ರಿಪ್ಲೈ ಮಾಡಿ. ಸೊ ಅದಕ್ಕೆ ಪ್ರತಿಕ್ರಿಯಿಸಿ ಅಂದ್ರೆ ಅರ್ಥ, ನೀವು ಯಾರೋ ನಿಮಗೆ ಏನು ಕಮ್ಯುನಿಕೇಟ್ ಮಾಡಿರ್ತಾರೋ ಥ್ರೂ ಚಾಟ್ಸ್, ಮೆಸೇಜಸ್ಸು ಅಥವಾ ಏನು ಲೆಟ್ರ್ ಇದಿರಲಿಲ್ಲ, ಅವ್ರಿಗೆ ನೀವು ರಿಪ್ಲೈ ಮಾಡೇ ಮಾಡ್ತೀರಿ. ಸೊ ಆ ಕೆಲಸವನ್ನು ಬ್ಯಾಕ್ ಹಿಂದಕ್ಕೆ ಬರೀರಿ, ಹಿಂದಿರುಗಿಸಿ ಬರೀರಿ ಅನ್ನೋದು ಸ್ವಲ್ಪ ಅತಿಯಾಗುತ್ತೆ ಅದರ ಅರ್ಥ. ಹಾಗಾಗಿ ಬ್ಯಾಕ್ ಅನ್ನೋ ವರ್ಡ್ ಕೂಡ ಬೇಕಿಲ್ಲ ಇಲ್ಲಿ. ಸೊ ಈ ಎರಡು ಕಡೆ ಬ್ಯಾಕ್ ಅನ್ನೋದು ಬೇಕಿಲ್ಲ. ನಮಗೆ ರಿವರ್ಟ್ ಅಂದರೆ ಸಾಕು. ಇದರ ಅರ್ಥ ರಿಪ್ಲೈ. ರಿವರ್ಟ್ ಅಂತ ಕಲರ್ ಸಾಕು, ಅದರ ಅರ್ಥ ರಿಪ್ಲೈ ಅಂತ. ಜಸ್ಟ್ ರಿವರ್ಟ್ ಆರ್ ಇಟ್ ಮೀನ್ಸ್ ರಿಪ್ಲೈಸ್ ಸಾಕು. ನೆಕ್ಸ್ಟ್ ನೋಡ್ತಾ ಹೋದರೆ ನೆಕ್ಸ್ಟ್ ವರ್ಡ್ ಆರ್ಡರ್ ಫಾರ್ ಫುಡ್. ಏನಿದೆ? ಫುಡ್ಗೋಸ್ಕರ, ಆಹಾರಕ್ಕಾಗಿ ನಾವು ಆರ್ಡರ್ ಮಾಡಬೇಕು, ಬುಕ್ ಮಾಡಬೇಕು ಅಥವಾ ಆದೇಶ ಕೊಡಬೇಕು ಅಂತ ನಮ್ಮ ಮಾತೃಭಾಷೆಗಳಲ್ಲಿ ಬಳಸ್ತೀವಿ. ಇಂಗ್ಲೀಷಲ್ಲಿ ಸಿಂಪಲ್ ಆರ್ಡರ್ ಫುಡ್. ಇನ್ನು ಬೇಕು ಅಂದರೆ ನೀವು ಆರ್ಡರ್ ದ ಫುಡ್, ಆರ್ಡರ್ ದ ಗ್ರೋಸರಿ, ಆರ್ಡರ್ ದ ಸ್ವೀಟ್ಸ್, ಆರ್ಡರ್ ದ ಫ್ರೂಟ್ಸ್ ಅಂತ ಕರಿಬೋದು. ಸೊ ಇಲ್ಲಿ ಸ್ಪೆಸಿಫಿಕ್ ಅಂತ ಅನಿಸ್ಕೊಳ್ಳಲ್ಲ, ಫುಡ್ ಯಾವುದಾದ್ರೂ ಆಗುತ್ತೆ. ಹಾಗಾಗಿ ಅನ್ನೋ ಆರ್ಟಿಕಲ್ ಕೂಡ ಬೇಕಿಲ್ಲ. ಸೊ ಇಲ್ಲಿ ಆರ್ಡರ್ ಈ ಫಾರ್ ಬೇಕಿಲ್ಲ, ಫಾರ್ ನಾಟ್ ನೀಡೆಡ್. ಸೊ ಆರ್ಡರ್ ಫುಡ್ ಈಸ್ ಇನಫ್. ಆರ್ಡರ್ ಫುಡ್, ದಟ್ಸ್ ಇನಫ್. ಸೊ ನೆಕ್ಸ್ಟ್ ವರ್ಡ್ ನೋಡಿದ್ರೆ ಟುಡೇ ಮಾರ್ನಿಂಗ್. ಕಾಮನ್ ಆಗಿ ಬಳಸುವಾಗ ಟುಡೇ ಮಾರ್ನಿಂಗ್ ನಾನು ಏನು ಮಾಡಿದೆ ಗೊತ್ತಾ? ಟುಡೇ ಮಾರ್ನಿಂಗ್ ಐ ವಿಸಿಟೆಡ್ ಮೈ ಹೋಮ್ ಟೌನ್. ಟುಡೇ ಮಾರ್ನಿಂಗ್ ಐ ವಿಸಿಟೆಡ್ ಮೈ ಚೈಲ್ಡ್ಹುಡ್ ಫ್ರೆಂಡ್ಸ್. ಟುಡೇ ಮಾರ್ನಿಂಗ್ ಟುಡೇ ಮಾರ್ನಿಂಗ್ ಟುಡೇ ಮಾರ್ನಿಂಗ್ ಅಂತ ಬಳಸ್ತಾ ಇರ್ತಾರೆ ಬಿಗಿನಿಂಗ್ ಸ್ಟೇಜಲ್ಲಿ. ಏನು ರಾಂಗ್? ವಾಟ್ ಇಸ್ ರಾಂಗ್ ವಿತ್ ದಿಸ್ ಸೆಂಟೆನ್ಸ್, ದಿಸ್ ಫ್ರೇಸ್? ಅಂದರೆ ಟುಡೇ ಇದೆಯಲ್ಲ, ಇವತ್ತಿನ ಬೆಳಗ್ಗೆ ನನಗೆ ಕಾಮನ್ ಆಗಿ ನಾವು ಮಾತೃಭಾಷೆಯಲ್ಲಿ ಬೆಳಗ್ಗೆ ಅಂತ ಬಳಸ್ತೀವಿ. ಬೆಳಗ್ಗೆ ಅಂದರೆ ಏನು? ನಿನ್ನೆ ಬೆಳಗ್ಗೆ, ನಾಳೆ ಬೆಳಗ್ಗೆ ಇದ್ದಲ್ಲ. ಬೆಳಗ್ಗೆ ಅಂದರೆ ಕಾಮನ್ಲಿ ಇವತ್ತಿನ ಬೆಳಗ್ಗೆ, ಈ ಬೆಳಗ್ಗೆ ಅಂತ. ಸೊ ಇಂಗ್ಲೀಷ್ ಅದನ್ನು ಟುಡೇ ಬೆಳಗ್ಗೆ ದಿಸ್ ಮಾರ್ನಿಂಗ್, ಅಂಡರ್ಸ್ಟುಡ್, ದಿಸ್ ಮಾರ್ನಿಂಗ್ ಅಂತ ಕರೆದ್ರೆ ಅಂಡರ್ಸ್ಟುಡ್ ಅಂತ ಅದು ರೈಟ್ ವೇ ಅಂತ. ದಿಸ್ ಮಾರ್ನಿಂಗ್ instead of today morning, this morning is quite correct. ಸಂಪೂರ್ಣವಾಗಿ ಓಕೆ ಅಂತ. ಟುಡೇ ಮಾರ್ನಿಂಗ್ ಬದಲಿಗೆ ದಿಸ್ ಮಾರ್ನಿಂಗ್, ಈ ಬೆಳಗ್ಗೆ ಅಥವಾ ಇವತ್ತಿನ ಮುಂಜಾನೆ, ಈ ಮುಂಜಾನೆ ಸರಿಯಾಗಿ ಹೇಳ್ಬೇಕು. ಅದಕ್ಕೆ ಅನ್ನೋದು ಈ ಮುಂಜಾನೆ. ಪರ್ಫೆಕ್ಟ್. ಓಕೆ, ಗ್ರೇಟ್ನೆಸ್. ಲಾಸ್ಟ್ ಒನ್ ಮೈಸೆಲ್ಫ್ ಗಣೇಶ್. ಮೈಸೆಲ್ಫನ್ನು ನಾವು ಬಳಸ್ತೀವಿ. ಐ ಡೂ ಇಟ್ ಮೈ ಸೆಲ್ಫ್, ಐ ರೈಟ್ ಇಟ್ ಮೈ ಸೆಲ್ಫ್, ಇದನ್ನು ನಾನೇ ಬರೀತೀನಿ. ಐ ಡೂ ಇಟ್ ಮೈ ಸೆಲ್ಫ್, ಐ ಈಟ್ ಇಟ್ ಮೈ ಸೆಲ್ಫ್, ಅದನ್ನು ನಾನೇ ತಿಂತೀನಿ. ಐ ಪ್ರಿಪೇರ್ ಇಟ್ ಮೈ ಸೆಲ್ಫ್, ಇದನ್ನು ನಾನೇ ತಯಾರಿಸ್ಕೊಳ್ತೀನಿ. ಐ ಟೀಚ್ ಇಂಗ್ಲೀಷ್ ಮೈ ಸೆಲ್ಫ್, ಇಂಗ್ಲೀಷ್ನ ನಾನೇ ಟೀಚ್ ಮಾಡ್ತೀನಿ. ಐ ಲರ್ನ್ ಇಂಗ್ಲೀಷ್ ಮೈ ಸೆಲ್ಫ್, ನಾನೇ ಸ್ವಯಂ ಇಂಗ್ಲೀಷನ್ನ ಕಲಿತೀನಿ. ಸೊ ಸ್ವಯಂ ನಾನೇ ಮಾಡಿಕೊಡ್ತೀನಿ ಅನ್ನುವ ಸಂದರ್ಭದಲ್ಲಿ ಮಾತ್ರ ಮೈಸೆಲ್ಫನ್ನು ಬಳಸಬೇಕು. ಅದರ ಅರ್ಥ ಹಾಗೇನೆ. ಆದರೆ ಮೈಸೆಲ್ಫ್ ಗಣೇಶ್ ಅಂದರೆ ಸ್ವತಃ ನಾನೇ ಗಣೇಶ, ಮೈಸೆಲ್ಫ್ ಬಸವಣ್ಣ, ಮೈಸೆಲ್ಫ್ ಬಸವಣ್ಣ, ನಾನೇ ಸ್ವತಃ ಬಸವಣ್ಣ ಅಂತ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ವಾಟ್ಸ್ ಯುವರ್ ನೇಮ್ ಹೇಳ್ತೀವಲ್ಲ, ಆವಾಗ ಮೈಸೆಲ್ಫ್ ರಮೇಶ್, ಮೈಸೆಲ್ಫ್ ಗಣೇಶ್, ಮೈಸೆಲ್ಫ್ ಬಸವಣ್ಣ. ಏನರ್ಥ? ನಾನೇ ಅನ್ನೋದಕ್ಕಿಂತ ಕರೆಕ್ಟ್ ವೇ ಏನು ನಾನು ಹೇಳಲ್ಲ, ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಯಾಕಂದರೆ ಅಲ್ಲಿ ಗೊತ್ತಿರುತ್ತೆ ಜನರಲ್ ಆಗಿ ವಾಟ್ಸ್ ಯುವರ್ ನೇಮ್ ಅನ್ನೋದಕ್ಕೆ ನೀವು ಆನ್ಸರ್ ಮಾಡ್ತೀರಿ. ದಟ್ ಒನ್ ಈಸ್ ರೈಟ್ ಆನ್ಸರ್. ಅದಲ್ಲದೆ ಇನ್ನೊಂದಿದೆ ಶಾರ್ಟ್ ಮೆಥಡಲ್ಲಿ, ಅದೇನು ಅಂತ ನೀವೇ ಕಮೆಂಟ್ ಮಾಡಿ. ನಿಮಗೆ ಡೌಟ್ ಆದರೆ ನಾನು ರಿಪ್ಲೈ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ. ಯಾಕಂದರೆ ಎಲ್ಲವನ್ನ ನಾವೇ ನೋಡ್ತಾ ಹೋದರೆ ನಿಮಗೆ ಕಾಲ್ ಟು ಆ್ಯಕ್ಷನ್ ಮಾಡಬೇಕಲ್ಲ. ನೀವು ಸ್ಪಂದಿಸೋದು ಹೇಗೆ, ಎಷ್ಟು ಮಟ್ಟಿಗೆ ಸ್ಪಂದಿಸ್ತೀರಿ, ಹೇಗೆ ನಿಮ್ಮನ್ನು ರೀಚ್ ಆಗ್ತಿದೆ ನನ್ನ ಈ ವರ್ಡಿಂಗ್ಸು, ಈ ಟೀಚಿಂಗ್ ಎಲ್ಲ ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ಈ ಮೈಸೆಲ್ಫ್ ಗಣೇಶ್ ಅನ್ನೋದು ರಾಂಗ್ ಇದೆ. ರೈಟ್ ವೇ ಏನು ಅನ್ನೋದನ್ನು ನೀವು 2 ಥರದ ಆನ್ಸರ್ ಇದೆ, ದಯಮಾಡಿ ನೀವೇ ಕಮೆಂಟ್ ಮಾಡಬೇಕು. ವಾಟ್ಸ್ ಯುವರ್
ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತಿದ್ದಲ್ವಾ, ಅದರಲ್ಲೂ ಕೂಡ ಒಂದು ರಾಂಗ್ ಇದೆ. ಏನಂತ ವಾಟ್ಸ್ ಯುವರ್ ಗುಡ್ ನೇಮ್ ಅಂತ ಕೇಳ್ಬಿಡ್ತೀವಿ. ಬೋನಸ್ ಕ್ವಶನ್ ಆಗಿ ಬೋನಸ್ ವರ್ಡ್ ಆಗಿ ತಗೊಳ್ಳೋದು ನಮಗೆ ಮಿಸ್ಟೇಕು. ವಾಟ್ಸ್ ಯುವರ್ ಗುಡ್ ನೇಮ್ ಅಂತ ಕೇಳಿಬಿಡ್ತೀವಲ್ವಾ, ಅದು ಇನ್ನೊಂದು ಅರ್ಥದಲ್ಲಿ ಸೊ ಅದರ ಬ್ಯಾಡ್ ನೇಮ್ ಬೇರೆ ಇದೆಯಾ, ಸೊ ಅದು ಕೂಡ ಮಿಸ್ಟೇಕೆ. ವಾಟ್ಸ್ ಯುವರ್ ಗುಡ್ ನೇಮ್ ಬೇಡ, ವಾಟ್ಸ್ ಯುವರ್ ನೇಮ್ ಪ್ಲೀಸ್ ಅಥವಾ ಮೈ ನೋ ಯುವರ್ ನೇಮ್ ಪ್ಲೀಸ್ ಇಷ್ಟು ಕೇಳಿದ್ರೆ ಸಾಕು. ಸೊ ಆ ಕ್ವಶನ್ಗೆ ಮತ್ತು ಈ ಪ್ರೇಸ್ಗೆ ಎರಡಕ್ಕೂ ಮಾಡ್ಬೋದಂತ ಒಂದೇ ಒಂದು ಆನ್ಸರ್ನ ನೀವು ಕಮೆಂಟ್ ಮಾಡಿ. ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದೀಸ್ 10 ಕಾಮನ್ ಇಂಗ್ಲೀಷ್ ಮಿಸ್ಟೇಕ್ಸ್. ಇನ್ನು ನಿಮಗೆ ಏನಾದರೂ ಇದ್ರ ಬಗ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತು ಇಂಥದ್ದೇ ವಿಶಿಷ್ಟವಾದ ಅವಶ್ಯಕವಾದಂತಹ ಟಾಪಿಕ್ಸನ್ನು ಮಾತ್ರ ತಗೊಂಡು ನಮ್ಮ ಈ ಚಾನಲ್ನಲ್ಲಿ ಬಸವಣ್ಣಸ್ ಇಂಗ್ಲೀಷ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವು ಕಲಿತು ಮರೆತೋಗೋದ್ರ ಜೊತೆಗೆ ಮರೆಯೋಲ್ಲ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಯಾರಿಗೂ ಕೂಡ ಮರೆಯುವಂಥದ್ದಿಲ್ಲ. ಯಾಕಂದರೆ ನಾವು ಊಟ ತಿಂಡಿ ಮಾಡೋದ್ರ ಚಿಕ್ಕ ವಯಸ್ಸಿಂದ ಕಲಿತ ಮೇಲೆ ಮತ್ತೆ ಇನ್ನೊಬ್ಬರ ಸಹಾಯಕ್ಕೆ ಹೋಗಲ್ಲ ಇವತ್ತು. ಹಾಗಾಗಿ ನೀವು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಮತ್ತು ಯಾರಿಗೆ ನೀವು ಏನಾದರೂ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋಂಥದ್ದನ್ನು ಗಿಫ್ಟಾಗಿ ಕೊಡಬೇಕು ಅಂದರೆ ನೀವು ನಥಿಂಗ್ ಟು ಎಕ್ಸ್ಪ್ಯಾಂಡ್, ಖರ್ಚಿಲ್ಲದೆ ಮಾಡ್ಬೋದು ಅಂತ ಕೆಲಸ ಈ ವಿಡಿಯೋಗಳನ್ನು ಶೇರ್ ಮಾಡುವಂಥದ್ದು ನಿಮ್ಮ ಸ್ನೇಹಿತರಿಗೆ ಮಾಡ್ತೀರಿ ಅಂತ ಅಂದ್ಕೊಂಡು ಲೈಕ್ ಮಾಡಿ. ನೀವು ಮತ್ತು ಇನ್ನೊಂದಷ್ಟು ಸಪೋರ್ಟಿವ್ ಆಗಿದ್ದರೆ ನಾನು ಕೂಡ ನಿಮಗೆ ಇನ್ನೊಂದಷ್ಟು ಸ್ಪಂದಿಸ್ತೀನಿ ಅಂತ ಬಯಸ್ತಾ, ಓಕೆ, ಐ ವಿಶ್ ಯು ಆಲ್ ಗುಡ್ ಲಕ್ until we meet in next video. Thank you.